ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ನಟ ದರ್ಶನ್ ಭೇಟಿಯಾದ ಚಿಕ್ಕಣ್ಣಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿ ನಟ ದರ್ಶನ್ ಅವರನ್ನ ಚಿಕ್ಕಣ್ಣ ಅವರು ಭೇಟಿಯಾಗಿದ್ರು. ಈಗ ಚಿಕ್ಕಣ್ಣ ಅವರಿಗೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ. ಮತ್ತೆ ಚಿಕ್ಕಣ್ಣಗೆ ನೋಟಿಸ್ ಕೊಡಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಿಕ್ಕಣ್ಣ ಪ್ರಮುಖ ಸಾಕ್ಷಿ. ಸಿಆರ್ಪಿಸಿ 164 ಅಡಿ ಜಡ್ಜ್ ಮುಂದೆ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು. ಪ್ರಕರಣ ತನಿಖಾ ಹಂತದಲ್ಲಿ ಇರುವಾಗ ಚಿಕ್ಕಣ್ಣ ದರ್ಶನ್ ಅವರನ್ನ ಭೇಟಿಯಾಗಿದ್ಯಾಕೆ? ಹೇಳಿಕೆ ದಾಖಲಿಸಿ ನಟ ದರ್ಶನ್ ಅವರನ್ನ ನೋಡಲು ಹೋಗಿದ್ರು ಚಿಕ್ಕಣ್ಣಗೆ ಪೊಲೀಸರು ಮತ್ತೆ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರನ್ನ ಮೊದಲೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಯಾಕಂದ್ರೆ ದರ್ಶನ್ ಅವರು ಪಾರ್ಟಿ ಮಾಡುವಂತಹ ಸಂದರ್ಭ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಚಿಕ್ಕಣ್ಣ ಅವರು ಕೂಡ ಇದ್ರು. ಆ ನಂತರದಲ್ಲಿ ಅವರು ಶೆಡ್ಗೆ ಹೋಗಿದ್ದು, ಎಲ್ಲ ಬೆಳವಣಿಗೆಗಳು ನಡೆದಿದ್ದು. ಹಾಗಾಗಿ ಚಿಕ್ಕಣ್ಣ ಅವರಿಗೆ ಮೊದಲು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು ಚಿಕ್ಕಣ್ಣ ಅವರು. ಆನಂತರದಲ್ಲಿ ಎಲ್ಲ ಜಡ್ಜ್ ಮುಂದೆ ಹೇಳಿಕೆ ದಾಖಲಾದ ಬೆನ್ನಲ್ಲೇ ಮತ್ತೊಮ್ಮೆ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಇದು ಯಾಕೆ ಅನ್ನುವಂಥದ್ದು ಈಗ ನೋಟಿಸ್ ನೀಡೋದಕ್ಕೆ ಕಾರಣ. ಹಾಗಾಗಿ ಮತ್ತೊಮ್ಮೆ ಚಿಕ್ಕಣ್ಣ ಅವರು ನೋಟಿಸನ್ನ ನೀಡ್ತಾರೆ. ಚಿಕ್ಕಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಯಾಕಾಗಿ ಈ ವಿಚಾರಣೆಯ ಹಂತದಲ್ಲಿ ಇರುವಾಗ ದರ್ಶನ್ ಅವರನ್ನ ಭೇಟಿಯಾಗಿದ್ದು ಅಂತ ಹಲವಾರು ವಿಚಾರಗಳಿರುತ್ತೆ. ಜೊತೆಗೆ ಒಂದಷ್ಟು ಪ್ರೊಸೀಜರ್ಗಳು ಅಂತ ಅಂದರೆ ವಿಚಾರಣೆ ಎದುರಿಸಿದವರು ಈ ವಿಚಾರಣಾ ಹಂತದಲ್ಲಿ ಇರುವಾಗ ಭೇಟಿಯಾಗುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗಾಗಿ ವಿಚಾರಣೆ ಇರುವಾಗ ಅವರು ಭೇಟಿಯಾಗಿದ್ದು ಯಾಕೆ, ಸಾಕ್ಷಿ ನಾಶ, ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಚಿಕ್ಕಣ್ಣ ಅವರಿಗೆ ಮತ್ತೊಮ್ಮೆ ಪೊಲೀಸರು ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಈಗ ಮತ್ತೊಮ್ಮೆ ಚಿಕ್ಕಣ್ಣ ಅವರಿಗೆ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಯಾಕೆ ವಿಚಾರಣಾ ಹಂತದಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿದ್ದು ಅಂತ ಈ ವಿಚಾರವಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅಪ್ಡೇಟ್ಸ್ ಏನ್ ಸಿಗುತ್ತೆ ಅಂತ ವೆಂಕಟೇಶ್? ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 164 ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆಗಳನ್ನ ದಾಖಲಿಸಿದ್ರು. ನಟ ಚಿಕ್ಕಣ್ಣ ಸೇರಿದಂತೆ ಯಶಸ್ ಸೂರ್ಯ ಅವರ ಕೂಡ ದಾಖಲೆಗಳನ್ನ ಮಾಡಿದ್ರು. ಅದಾದ ನಂತರ ನಟ ಚಿಕ್ಕಣ್ಣ ಅವರು ಇತ್ತೀಚೆಗೆ ಫಿಲಂ ಚೇಂಬರ್ ಅಲ್ಲಿ ನಡೆದಂತ ಒಂದು ಪೂಜೆಯ ನಂತರ ಪ್ರಸಾದವನ್ನು ತೆಗೆದುಕೊಂಡು ಪರಪ್ನಗರ ಜೈಲಿಗೆ ಹೋಗಿ ನಟ ದರ್ಶನ್ ಅವರನ್ನು ಕೂಡ ಭೇಟಿ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನಂತ ಹೇಳಿದ್ರೆ, ಆ ಕೊಲೆ ಆರೋಪದಲ್ಲಿರುವಂತಹ ಆರೋಪಿಗಳ ಪರವಾಗಿ ಏನು ಒಂದು ಸಾಕ್ಷಿದಾರರು ಇರ್ತಾರೆ, ಅವರು ಭೇಟಿ ಆಗೋದಕ್ಕೆ ಅವಕಾಶಗಳು ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದಾಗಿ ಅವರನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಕಾನೂನಿನಲ್ಲಿ ಕೂಡ ಇರುವಂತದ್ದು. ಆದ್ರೆ ಇದನ್ನ ಮೀರಿ ಕೂಡ ನಟ ಚಿಕ್ಕಣ್ಣ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿರೋ ಹಿನ್ನೆಲೆ ಏನು, ಮತ್ತೆ ಏನಾದ್ರೂ ಯಾವೆಲ್ಲ ಅಂಶಗಳನ್ನ ಅವರ ಬಳಿ ಹೇಳಿದ್ದಾರೆ ಅಂತ ಹೇಳಿ ಕೂಡ ತಿಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ನಟ ದರ್ಶನ್ ಅವರ ವಿರುದ್ಧ ಎಲ್ಲ ಕೂಡ ಸಾಕ್ಷಿಗಳು ಇರುವಂತದ್ದು. ಈಗ ಚಿಕ್ಕಣ್ಣ ಅವರು ಕೊಟ್ಟಿರೋ ಹೇಳಿಕೆಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಈಗ ನಟ ಚಿಕ್ಕಣ್ಣ ಅವರು ದರ್ಶನ್ ಅನ್ನ ಮೀಟ್ ಮಾಡಿರೋದ್ರ ಹಿನ್ನೆಲೆ ಏನು, ಮತ್ತೆ ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರಿಗೆ ಕುತೂಹಲ ಇರೋದು. ಹಾಗಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಯಾವ ಒಂದು ಉದ್ದೇಶಕ್ಕಾಗಿ ಅವ್ರನ್ನ ಮೀಟ್ ಮಾಡಿದ್ರು, ಏನೆಲ್ಲ ಅಂಶಗಳನ್ನ ಚರ್ಚೆ ಮಾಡಿದ್ದೀರಿ ಅನ್ನುವಂಥದ್ದನ್ನ ಪುನಃ ಮತ್ತೆ ಕೇಳುವಂತ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಂಡ ನಂತರ ಉಲ್ಟಾ ಹೊಡೆಯಬಹುದು ಎನ್ನುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ 164 ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರ್ತಾರೆ. ಇದನ್ನು ಮೀರಿ ಕೂಡ ಈಗ ಚಿಕ್ಕಣ್ಣ ಮೀಟ್ ಮಾಡಿರೋದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ರಜನಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. We'll be right back.